ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಸರ್ಕಾರ ಹೊರಡಿಸಿರುವ ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ 2026 ಅಧಿಸೂಚನೆ ಗಂಭೀರ ಸಾಂವಿಧಾನಿಕ, ಕಾನೂನು ಹಾಗೂ ರಾಷ್ಟ್ರೀಯ ಭದ್ರತಾ ಆತಂಕಗಳಿಗೆ ಕಾರಣವಾಗಿದ್ದು, ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ರಾಯಚೂರು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಆಗ್ರಹಿಸಿದ್ದಾರೆ. ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಎಸ್ಐಆರ್ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಅಕ್ರಮ ಮತದಾರರನ್ನ ರಕ್ಷಿಸುವ ಉದ್ದೇಶದಿಂದಲೇ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪಿಸಿದರು. ಭಾರತದ ಸಂವಿಧಾನವು ದೇಶದ ಎಲ್ಲ ನಾಗರಿಕರಿಗೆ ಒಂದೇ ಪೌರತ್ವವನ್ನು ನೀಡುತ್ತೆ. ಇಂತಹ ಸಂದರ್ಭದಲ್ಲಿ ಶಾಶ್ವತ ನಿವಾಸಿ ಎಂಬ ಪ್ರತ್ಯೇಕ ವರ್ಗವನ್ನ ರಾಜ್ಯ ಸರ್ಕಾರ ಸೃಷ್ಟಿಸಲು ಮುಂದಾಗಿರೋದು ಸಂವಿಧಾನದ ಮೂಲ ತತ್ವಗಳಿಗೆ ವಿರುದ್ಧವಾಗಿದೆ ಎಂದಿದ್ದಾರೆ. ಯಾವುದೇ ಸಾಂವಿಧಾನಿಕ ಅಥವಾ ಶಾಸನಬದ್ಧ ಅಧಿಕಾರವಿಲ್ಲದೆ ಶಾಶ್ವತ ನಿವಾಸಿ ಎಂಬ ಹೊಸ ವರ್ಗವನ್ನು ರಚಿಸುವ ಪ್ರಯತ್ನ ನಡೀತಾ ಇದೆ. ಇದು ಸಂವಿಧಾನದ 14ನೇ ವಿಧಿಯ ಸಮಾನತೆಯ ಹಕ್ಕಿಗೆ ವಿರುದ್ಧವಾಗಿದ್ದು, ಕಾನೂನುಬದ್ಧ ಹಾಗೂ ತರ್ಕಬದ್ಧ ಆಧಾರವಿಲ್ಲದ ಕ್ರಮವಾಗಿದೆ ಅಂತ ವೀರನಗೌಡ ಲೆಕ್ಕಿಹಾಳ ಕಿಡಿಕಾರಿದ್ದಾರೆ. ಈ ಅಧಿಸೂಚನೆಯಿಂದಾಗಿ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಉಂಟಾಗುವ ಸಾಧ್ಯತೆಗಳು ಇದ್ದು, ಕೇಂದ್ರ ಗೃಹ ಸಚಿವಾಲಯ ತಕ್ಷಣ ಮಧ್ಯಪ್ರವೇಶಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಹೊಸ ಕಾನೂನನ್ನ ಜಾರಿಗೆ ತರಲಿಕ್ಕೆ ಹೊರಟಿದೆ. ಈ ರಾಜ್ಯದಲ್ಲಿ ಕಾಯಂ ನಿವಾಸಿ ಪ್ರಮಾಣ ಪತ್ರ ಅಂತಕ್ಕಂಥ ಹೆಸರಿನಲ್ಲಿ ತುಷ್ಟೀಕರಣ ರಾಜಕಾರಣ ಮಾಡೋದ್ರ ಜೊತೆಗೆ ದಿನವೊಂದಕ್ಕೂ ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಕಾಂಗ್ರೆಸ್ಸಿಗರು ಇವತ್ತು ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಸಂವಿಧಾನದ ಹಲವಾರು ಏನು ಮೂಲ ಉದ್ದೇಶಗಳಿದಾವೆ ಅವನ್ನೆಲ್ಲವನ್ನು ಗಾಳಿಗೆ ತೂರಿ ತಮ್ಮದೇ ಆಗಿರತಕ್ಕಂಥ ಒಂದು ಹೊಸ ಕಾನೂನುಗಳನ್ನು ತರುವ ದೃಷ್ಟಿಯಲ್ಲಿ ಇವತ್ತು ಇದು ಕಾಯಂ ನಿವಾಸಿ ಈ ಪ್ರಮಾಣ ಪತ್ರ ಅಂತಕ್ಕಂಥದ್ದನ್ನು ನಿನ್ನೆ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಈ ದೇಶ ಎತ್ತ ಸಾಗ್ತಿದೆ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಂತ ಕಾಲಘಟ್ಟದಲ್ಲಿ ಇದ್ದೀವಿ. ಯಾಕಂದರೆ ಇದು ಸಂವಿಧಾನಕ್ಕೆ ವಿರೋಧವಾಗಿರ್ತಕ್ಕಂಥ ಕ್ರಮ. ಈ ದೇಶದ ನೈಜ ಮತದಾರರು, ನೈಜ ನಾಗರಿಕರಿಗೆ ಅನ್ಯಾಯ ಆಗಲಿಕ್ಕೆ ಯಾರೂ ಕೂಡ ಹೋಗಿಲ್ಲ. ಆದರೆ ಈ ದೇಶದ ನಾಗರಿಕರಲ್ಲದವರಿಗೆ ಇವತ್ತು ಕಾಯಂ ನಿವಾಸಿ ಪ್ರಮಾಣ ಪತ್ರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಬರೀ ಚುನಾವಣಾ ರಾಜಕೀಯ ಅಥವಾ ತುಷ್ಟೀಕರಣ ರಾಜಕೀಯ ಮಾಡೋಕ್ಕೋಸ್ಕರ ಇವತ್ತು ಈ ರಾಜ್ಯ ಸರ್ಕಾರ ಹೊರಟಿರತಕ್ಕಂಥದ್ದು ಅತ್ಯಂತ ಖಂಡನಾರ್ಹವಾಗಿರ್ತಕ್ಕಂಥ ವಿಚಾರ. ಇದಕ್ಕೆ ಕೂಡಲೇ ನಾನು ಆಗ್ರಹ ಪಡಿಸ್ತೇನೆ, ಕೇಂದ್ರದ ಗೃಹ ಇಲಾಖೆ ಈಗಲೇ ಇದರ ಮಧ್ಯಸ್ಥಿಕೆ ವಹಿಸಬೇಕು, ಇದರ ಬಗ್ಗೆ ಗಮನ ಹರಿಸಬೇಕು. ಒಂದು ವೇಳೆ ಈ ಕಾನೂನು ಏನಾದರೂ ಈ ರಾಜ್ಯದಲ್ಲಿ ಜಾರಿಗೆ ಆದರೆ ಮುಂದೆ ಏನೆಲ್ಲ ಘಟನೆಗಳು ಆಗ್ತಾವೆ ಅನ್ನೋದಕ್ಕೆ ಈ ಸರ್ಕಾರನೇ ನಾಳೆ ಹೊಣೆ ಆಗಬೇಕಾಗತ್ತೆ. ಇವತ್ತು ಬಾಂಗ್ಲಾ ವಲಸಿಗರು ಬೇರೆ ಬೇರೆ ದೇಶದಿಂದ ವಲಸಿಗರಾಗಿ ಬಂದು ಇಲ್ಲಿ ಕಾಯಂ ನಿವಾಸಿಗಳಾಗಿದ್ದಾರೆ. ಅವರಿಗೆ ನಾವು ಕಾಯಂ ನಿವಾಸಿ ಪ್ರಮಾಣ ಪತ್ರವನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಸರ್ಕಾರ ಸಂವಿಧಾನವನ್ನು ಸಂಪೂರ್ಣ ನಿರ್ನಾಮ ಮಾಡಲಿಕ್ಕೆ ಹೊರಟಿದೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಹಾಗಾಗಿ ಕೂಡಲೇ ಇದರ ಪ್ರಯುಕ್ತ ನಾವು ಇವತ್ತು ಇಡೀ ಕರ್ನಾಟಕದಾದ್ಯಂತ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಗಳನ್ನು ಇವತ್ತು ಮಾಡಿದ್ದೇವೆ. ಸೋಮವಾರ ದಿನ ನಾವೆಲ್ಲ ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾ ತಂಡ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಸೋಮವಾರ ಕೂಡ ಒಂದು ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಾವು ಕಳಿಸೋರಿದ್ದೇವೆ ಮತ್ತು ರಾಷ್ಟ್ರಪತಿಗಳಿಗೂ ಕೂಡ ಈ ಒಂದು ಮನವಿಯನ್ನು ನಾವು ಮಾಡಲಿದ್ದೇವೆ. ನಮ್ಮ ಅಧ್ಯಕ್ಷರು ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕುರಿತಂತೆ ನಿಮ್ಮ ಜೊತೆ ಮಾತನಾಡಿದ್ದಾರೆ. ಈಗ ರಾಜ್ಯದಲ್ಲಿ ನಡೆದಿರೋದು ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ. ಇದು ಮೊದಲೇನಲ್ಲ, ಈಗಾಗಲೇ 7 ಸಲ ಆಗಿದೆ, ಇದು 8ನೇ ಸಲ. ಮತ್ತು ಇದು ಯಾವುದೇ ಪಕ್ಷದ ಕಾರ್ಯಕ್ರಮವೂ ಅಲ್ಲ, ಮತ್ತು ಇದು ಯಾವ ಪಕ್ಷದ ವಿರುದ್ಧವೂ ಅಲ್ಲ, ಮತ್ತು ಯಾವ ಮತದ ವಿರುದ್ಧವೂ ಅಲ್ಲ. ಮತದಾರರ ಪಟ್ಟಿ ಪರಿಷ್ಕರಣೆ ಕೇವಲ ಅರ್ಹ ಮತದಾರರು ಮಾತ್ರ. ಡಬಲ್ ಕಡೆ ಇರಬಾರ್ದು, ಸತ್ತರ ಹೆಸರು ಇರಬಾರ್ದು, ವೋಟರ್ ಅಲ್ಲದವರು ಅನ್ನೋರು ಇಲ್ಲಿ ಇರಬಾರ್ದು. ಅತ್ಯಂತ ಸ್ಪಷ್ಟವಾಗಿ ಯಾರು ಈ ದೇಶದ ಪ್ರಜೆಗಳು ಅವರು ಮತದಾರರು ಆಗಬೇಕು. ಈ ದೇಶದಲ್ಲಿ ಹುಟ್ಟಿದವರು, ಈ ದೇಶದವರು ಮತದಾರರು ಗಟ್ಟಿ ಶುದ್ಧತೆಯಾದ ಪ್ರಜಾಪ್ರಭುತ್ವಕ್ಕೆ ಶಕ್ತಿ ಬರ್ತದೆ. ಪ್ರಜಾಪ್ರಭುತ್ವದ ಗಟ್ಟಿ ಬೇರುಗಳಂದರೆ ಮತದಾರ. ಅಂಬೇಡ್ಕರ್ ಹೇಳಿದಾಗೆ ಮತಪೆಟ್ಟಿಗಳು ಮಾತನಾಡಿದಾಗ ಪ್ರಜಾಪ್ರಭುತ್ವ ಯಶಸ್ವಿ ಆಗುತ್ತೆ. ಯಾರು ಮಾತಾಡಬೇಕು?
ಅರ್ಹ ಮತದಾರ ಮಾತನಾಡಬೇಕು. ಅದಕ್ಕೆ ಅರ್ಹ ಮತದಾರನ ರೆಡಿ ಮಾಡಕ್ಕೆ ಹೊರಟಂತ ಒಂದು ಕ್ರಮ. ಇದಕ್ಕೆ ಆರಂಭದಲ್ಲೇ ಕಾಂಗ್ರೆಸ್ನ ವಿರೋಧ ಮಾಡಿ ಯಾರು ವಿರೋಧ ಮಾಡಾಗತ್ತೇನೆ ಇಲ್ಲಿಲ್ಲ. ಭಾಳ ಸರಳವಾಗಿ ಒಂದು ಮ್ಯಾಪಿಂಗು ಮತ್ತು ಪ್ರೊವಿಷನ್ ಎರಡದೇ ಇದೆ. ಮ್ಯಾಪಿಂಗ್ ಅಂದರೆ 2002 ಯಾರ ಹೆಸರು ನಮ್ಮ ತಾತ ಮುತ್ತಾತ ಹೆಸರು ಸಾಕು, ಆ ನಂಬರ್ ಪಂಬರ್ ಹಾಕಿಬಿಟ್ಟು ನನ್ನ ಮ್ಯಾಪಿಂಗ್ ಆಗಿಬಿಡ್ತದೆ. ಸುಮಾರು 95-96% ಎಲ್ಲ ಕಡೆ ಮ್ಯಾಪಿಂಗ್ ಆಗ್ಯದ. ಉಳಿದಿಲ್ಲ, ಸತ್ತೋಗಿ ಉಳಿದಿಲ್ಲ. ಸತ್ತುಗಳನ್ನ ತೆಗೆಯಕ್ಕೆ ಡಬಲ್ ಇದ್ದರೂ ತೆಗೆಯಕ್ಕೆ. ಮತ್ತು ಇದು ಸರಿಯಾದಂಥ ದಿಕ್ಕಿದೆ ನಡೆದಂಥ ಸಂದರ್ಭದಲ್ಲಿ ಈ ಕರ್ನಾಟಕ ಸರ್ಕಾರ ಹೊಸದಾಗಿ ಇಡೀ ಇಂಡಿಯಾದಾಗ SIR ಯಾರೂ ಮಾಡಲಿಲ್ಲ. ಇವರು ಹೊಸದಾಗಿ ಯಾರು ಮಾಡಿದ್ರಿ? ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಗೇನೆಸ್ಟ್ ಯಾಕೆ ಮಾಡಿದ್ರಿ? ಈ ಹಂತದ ಅಗತ್ಯತೆ ಇತ್ತು. 100-96 ಮ್ಯಾಪಿಂಗ್ ಹಾಕಕ್ಕೆ ಅರ್ಹ ಮತದಾರರಿಗೆ ಅವಕಾಶಗಳಿದಾವ. ತಪ್ಪಿದ್ರೆ ಆಕ್ಷೇಪಣೆ ಸಲ್ಲಿಸಕ್ಕೆ ಅವಕಾಶಗಳಿದಾವ. ಆಗಸ್ಟ್ 5 ಕಡು ಪಟ್ಟಿ ಹಾಕೋದ, ಕಡು ಪಟ್ಟಿಯಾಗಿ ಮತ್ತೊಂದು ತಿಂಗಳ ತಾನೇ ಅಪ್ಲಿಕೇಶನ್ ಮಾಡ್ಬೋದು. ಅಗತ್ಯ ದಾಖಲೆ ಕೊಟ್ಟರೆ ನಿಮ್ಮ ಹೆಸರು ಇರ್ತಾವೆ. ನಾ ಈ ದೇಶದೇ ಅಂದರೆ ಖಂಡಿತವಾಗಿ 2002 ಯಾರೊಬ್ಬರು ಇದ್ದೇ ಇರುತ್ತೆ. ಅದು ತಪ್ಪಿತ್ತಂದ್ರೆ ಉಳಿದು 12 ಡಾಕ್ಯುಮೆಂಟ್ಗಳು ನೀವು ಕೊಡೋ ಡಾಕ್ಯುಮೆಂಟ್ ಏನು ಅಂದ್ರೆ ಯಾವ ಡಾಕ್ಯುಮೆಂಟ್ ಇದ್ದು ಕೂಡ ಈ ಡಾಕ್ಯುಮೆಂಟ್ ಕೊಟ್ಟು ನೀನು ವೋಟರ್ ಮಾಡ್ಬೇಕಂತ. ಇದ್ರ ಅರ್ಥ ಏನು ತಾವು ಅರ್ಥ ಮಾಡ್ಕೊಂಡು ಇದ್ರ ಉದ್ದೇಶ ಸ್ಪಷ್ಟ ಆಗಿದೆ. ಇದು ತುಷ್ಟೀಕರಣದ ರಾಜಕಾರಣ. ದಯವಿಟ್ಟು ಇದರಿಂದ ನಿಂತ ಸರಿಬೇಕು. ಯಾಕಂದರೆ ಈ ದೇಶದ ಏಕತೆ, ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆಯನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ಅದು ಸಂವಿಧಾನದ ಕೆಲಸ. ಸಂವಿಧಾನಕ್ಕೆ ವಿರೋಧವಾಗಿ ನಾವು ಯಾವ ಕೆಲಸ ಮಾಡಬಾರ್ದು. ಸಂವಿಧಾನದ ಮೇಲೆ ಅಧ್ಯಕ್ಷ ಹೇಳಿದಾಗೆ ಸಂವಿಧಾನ ಹಿಡ್ಕೊಂಡು ತಿರುಗಾಡುತ್ತೆ. ಅದರ ಸಂವಿಧಾನವನ್ನು ರಕ್ಷಣೆ ಮಾಡೋದು, ಸಂವಿಧಾನ ಪ್ರಕಾರ ನಡೆಯೋದು, ಅದು ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಅತ್ಯಂತ ರಭಸವಾಗಿ ನಡೆದ. ಎಲ್ಲರೂ ಸಹಕರಿಸಬೇಕು, ಪ್ರತಿಪಕ್ಷದವರು ಸಹಕರಿಸಬೇಕು. ಇದು ಅರ್ಹ ಮತದಾರರ ನೋಂದಣಿ ಮಾತ್ರ ಆಗಿರ್ತದೆ. ಈ ಕೂಡಲೇ ಕೇಂದ್ರ ಸರ್ಕಾರ ಏನು ಅಧಿಸೂಚನೆ ರೆಡಿ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದವರು ಮಧ್ಯಪ್ರವೇಶಿಸಿ ಇದು ಸಂವಿಧಾನ ವಿರೋಧಿಯಾಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಒಂದು ಫೆಡರಲ್ ಸಿಸ್ಟಮ್ನಲ್ಲಿ, ಒಂದು ಫೆಡರಲ್ ಸಂಯುಕ್ತ ವ್ಯವಸ್ಥೆಯ ಸಹಕಾರ ಪದ್ಧತಿಯಲ್ಲಿ ಇಂಥ ನಿಯಮಗಳು ದೇಶದ ಏಕತೆಗೆ ಮಾರಕ ಆಗ್ತವೆ ಮತ್ತು ಅಶಾಂತಿಯನ್ನು ಉಂಟು ಮಾಡ್ತವೆ. ಇಂಥ ಕಾನೂನುಗಳು ಇರಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸಂಬಂಧಪಟ್ಟಂಥ ಹೋರಾಟವನ್ನು ಮನವಿ ಪತ್ರ ಮುಂದಿನ ದಿನಗಳಲ್ಲಿ ಪಕ್ಷದ ಆದೇಶದ ಮೂಲಕ ಕಾರ್ಯಕ್ರಮಗಳು ನಡೀತು ಅಂತಕ್ಕಂಥ ಮಾತನ್ನು ಹೇಳಿ ಅವರೇ ಮುಂದಾಳತ್ವದಲ್ಲಿ ಈಗ ಮಾನ್ವಿಗೆ 100% ಎನ್ಯುಮರೇಷನ್ ಫಾರಮ್, ಮಾನ್ವಿದ 100% ಎನ್ಯುಮರೇಷನ್ ಫಾರಮ್ ಎಲ್ಲರಿಗೂ ವಿತರಣೆ ಆಗಿದೆ ಅಂತ ನಿನ್ನೆ ಇವರು ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ಈಗ ತಮ್ಗೆಲ್ಲರಿಗೂ ಗೊತ್ತಿದೆ, ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿಗೂ 100% ಆಗಿದಿಲ್ಲ. ನಮ್ಮ ಬೂತ್ಗಳಲ್ಲೇ ಬಹಳಷ್ಟು ಜನಕ್ಕೆ ಇನ್ನೂ ಮುಟ್ಟಿಲ್ಲ. ಆದ್ರೂ ಸರ್ಕಾರದ ವರದಿ ಏನ್ ಹೇಳ್ತಾ ಇದೆ 100% ಕೊಟ್ಬಿಟ್ಟಿದ್ದೀವಿ. ಅಂದ್ರೆ ಈ ತರ ಈ ಸರ್ಕಾರ ಏನ್ ಮಾಡ್ತಾ ಇದೆ, ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರಿಗಳ ಮೇಲೆ ಒತ್ತಡಗೇರಿ ಎಲ್ಲರಿಗೂ ಫಾರ್ಮ್ ವಿತರಣೆ ಮಾಡಿದ್ದೀವಿ ಮತ್ತು ಅವ್ರದ್ದೆಲ್ಲ ಬರ್ತಾ ಇದೆ. ಮತ್ತು ನಮ್ಗೆಲ್ಲರಿಗೂ ಓಪನ್ ಆಗಿ ಎಲ್ಲ ಕಡೆ ತಮ್ಮ ವಿಡಿಯೋಸ್ ಇದಾವೆ, ಎಲ್ಲಷ್ಟು ಇದಾವೆ. ಏನು ಸಮುದಾಯ ಭವನದಲ್ಲಿ SIR ನಡೀತಾ ಇದೆ, ಯಾವುದೋ ಮಂದಿರದಲ್ಲಿ ನಡೀತಾ ಇದೆ, ಮಸೀದಿಯಲ್ಲಿ ನಡೀತಾ ಇದೆ, ಇನ್ನೊಂದು ಪ್ಲೇಸ್ಗಳು. ಅಂದ್ರೆ ಈಗ ಆಲ್ರೆಡಿ ಬಹಳ ಸ್ಪಷ್ಟ ನಿರ್ದೇಶನ ಇದೆ ಸುಪ್ರೀಂ ಕೋರ್ಟ್ದು, ಯಾವ ಗೈಡ್ಲೈನ್ಸ್ ಪ್ರಕಾರ SIR ಆಗ್ಬೇಕನ್ನೋದು. ಆ ಗೈಡ್ಲೈನ್ಸ್ಗಳನ್ನ ಸ್ಪಷ್ಟವಾಗಿ ಏನು ನಮ್ಮ ರಾಜ್ಯ ಸರ್ಕಾರ ಇದೆ ಅದನ್ನ ಇಡೀ ದೇಶದಲ್ಲಿ ಗಾಳಿ ತೂರಿ ಈ ಏನು ದೇಶದ ಸಂವಿಧಾನದ ಎಲ್ಲ ಆರ್ಟಿಕಲ್ಸ್ಗಳನ್ನ ಅಗೇನೆಸ್ಟ್ ಆಗಿ ನಡೀತಾ ಇದೆ. ಇಂಥ ಸರ್ಕಾರದ ಈ ನೀತಿಗಳನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಮತ್ತು ದಯವಿಟ್ಟು ತಾವುಗಳು ಕೂಡ ಇದನ್ನ ಏನು ನಡೀತಾ ಇದೆ SIR ನ ಇದನ್ನ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಇದನ್ನ ಫೇಲ್ ಮಾಡಕ್ಕೆ ಇದೇನ್ ನಡೆದಿದೆ ಇದನ್ನ ಫೇಲ್ ಮಾಡೋ ಪ್ರಯತ್ನ ಸರ್ಕಾರದಿಂದಲೇ ನಡೆದಿದೆ. ಅದಕ್ಕಾಗಿನೇ ಈಗ ಕರ್ನಾಟಕ ಈಗ ಸಂವಿಧಾನ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಪೌರತ್ವ ನೀಡೋದಕ್ಕೆ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಮಾತ್ರ ಅಧಿಕಾರ ಇರೋದು. ಆದ್ರೆ ರಾಜ್ಯ ಸರ್ಕಾರ ಈ ಯಾವುದೇ ಗೈಡ್ಲೈನ್ಸ್ ನ ಫಾಲೋ ಮಾಡದೆ ಇದು ಒಂದು ತಮ್ಮ ನೇತೃತ್ವದ ಒಂದು ಆದೇಶ ಹೊರಡಿಸಿದೆ. ಏನಿದೆ ಮೇಲೆ ಯಾವ್ದೋ 10 ವರ್ಷದಿಂದ ಯಾವ್ದಾದ್ರು ನಾವು ರೆಂಟಲ್ ಅಗ್ರಿಮೆಂಟ್ ಕೊಟ್ಟರು ಕೂಡ BA ಮತ್ತು ಕಂದಾಯ ಅಧಿಕಾರಿಗಳು ನಾವಿಗೆ ಇದನ್ನ ಇಶ್ಯೂ ಮಾಡಿಬಿಡೋದು. ಇವ್ರು ಇದನ್ನ ತಗೊಂಡೋಗಿ SIR ಒಳಗಡೆ ಹೆಸರು ಸೇರ್ಸಕ್ಕೆ ಅವಕಾಶ ಇದೆ. ಹೀಗಾದ್ರೆ ಈ ಭಾರತದಲ್ಲಿ ಯಾರು ಅಕ್ರಮವಾಗಿ ನುಸುಳಿದ್ದಾರೆ ಅವರು ಕೂಡ ಭಾರತದ ಪೌರತ್ವವನ್ನ ತಗೊಳಕ್ ಅವಕಾಶ ಆಗ್ತಾ ಇದೆ. ಇದನ್ನ
ಭಾರತೀಯ ಜನತಾ ಪಕ್ಷ ತುಂಬಾ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಉಗ್ರ ಹೋರಾಟ ಮಾಡುತ್ತೆ ಅಂತ ತಮ್ಮ ಮಾಹಿತಿಗಾಗಿ ಹೇಳ್ತಾರೆ. ಇವತ್ತು ರಾಜ್ಯ ಸರ್ಕಾರ ಕಾಯಂ ನಿವಾಸಿ ಪ್ರಮಾಣ ಪತ್ರ ಅನ್ನೋ ಹೆಸರಿನಲ್ಲಿ SIR ನ ಒಂದು ದಾರಿ ತಪ್ಪಿಸುವಂತ ಕೆಲಸವನ್ನ ಇವತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ಇವತ್ತು ಸಂವಿಧಾನದ ಎಲ್ಲ ಆಶಯಗಳನ್ನ ಗಾಳಿಗೆ ತೂರಿ ಇವತ್ತು ಏನೂ ಇರ್ಲಿಕ್ಕೂ ಅವ್ರನ್ನ ಇಲ್ಲಿ ಮತದಾರರಾಗಿ ಮಾಡ್ಬೇಕು ಅನ್ನೋ ಒಂದು ದುರುದ್ದೇಶದ ಪೂರಿತವಾಗಿ ಇವತ್ತು ಈ ಒಂದು ಹೊಸ ಕಾನೂನನ್ನ ಇವತ್ತು ಜಾರಿಗೆ ತರಲಿಕ್ಕೆ ಹೊರಟಿದೆ. ಇದನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಯಚೂರು ಜಿಲ್ಲೆ ಸಂಪೂರ್ಣವಾಗಿ ಖಂಡನೆ ಮಾಡ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಹೋರಾಟ ನಾಳೆ ಜಿಲ್ಲಾಧಿಕಾರಿಗಳಿಗೆ ಸೋಮವಾರ ದಿನ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಮಾಡಲಿದ್ದೇವೆ. ಅದರ ನಂತರವೂ ಕೂಡ ಈ ಕಾನೂನು ಏನಾದರೂ ಜಾರಿ ಆದ್ರೆ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಬೃಹತ್ ಹೋರಾಟವನ್ನ ರೂಪಿಸಲಾಗಿದೆ. ಇವತ್ತು SIR ಇವತ್ತು ಅತ್ಯಂತ ಸರಳವಾಗಿರ್ತಕ್ಕಂಥ SIR ಇವತ್ತು ನಡೀತಾ ಇದೆ. ಅದನ್ನ ಏನಾದ್ರೂ ಮಾಡಿ ಇದಕ್ಕ ಒಂದು ದಾರಿ ತಪ್ಪಿಸಿ ಇದನ್ನ ಯಾವುದೇ ಒಂದು ರೂಟಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ರಾಜ್ಯ ಸರ್ಕಾರ ಇಂತ ಹೊಸ ಹೊಸ ಕಾನೂನುಗಳನ್ನ ತರೋದ್ರ ಮೂಲಕ ಅದನ್ನ ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದೆ. ಅದು ಯಾವುದೂ ಅಲ್ಲ. ಇವತ್ತು SIR ಇವತ್ತೇ ನಡೆದಿಲ್ಲ, ಈಗಾಗಲೇ 7 ಬಾರಿ SIR ಆಗಿದೆ. ಇದು 8ನೇ ಬಾರಿ ನಡೀತಾ ಇದೆ. ಅದು ಯಾರು ನೈಜ ಮತದಾರರಿದ್ದಾರೆ, ಯಾರು ಈ ಕರ್ನಾಟಕದ ಮತದಾರರಾಗಿದ್ದಾರೆ ಅವ್ರನ್ನ ಇಲ್ಲಿ ಉಳಿಸ್ಕೊಳ್ಳುತ್ತೆ. ಅದನ್ನ ದಾರಿ ತಪ್ಪಿಸ್ಬೇಕಂತೇಳಿ ಇಂತ ಮಾಡ್ತಾರೆ. ಅದಕ್ಕೆ ಈ ನಮ್ದು ಈ ಹೋರಾಟದ ಮೂಲಕ ಅವರಿಗೆ ನಾವು ಈ ಎಚ್ಚರಿಕೆಯನ್ನ ನಿಮ್ಮ ಮುಖಾಂತರ ಅವ್ರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಅಲ್ಲ ಸರ್, ಏನಂತಂದ್ರೆ ರೆಪ್ರೆಸೆಂಟೇಟಿವ್ ಆಕ್ಟ್ ರೂಲ್ ಪ್ರಕಾರವಾಗಿ ಮತದಾರ ಪರಿಷ್ಕರಣೆ ಆಗ್ತಾ ಇದೆ. ಯಾಕೆ ಇದು ಮತ್ತೊಂದು ನಿವಾಸಿ ಪ್ರಮಾಣ ಪತ್ರ ಅಂತ ಕೊಡ್ತಿರೋದು? ನೋಡಿ, ಅವ್ರಿಗೆ ಬೇಕಾಗಿರೋದು ತುಷ್ಟೀಕರಣದ ರಾಜಕಾರಣ. ಬರೀ ರಾಜಕೀಯ ವೋಟ್ ಬ್ಯಾಂಕ್ ಬರ್ಬೇಕು ಅವ್ರಿಗೆ ಅಷ್ಟೇ. ಅವರು ಅಲ್ಲಿಯವರು ಬಾಂಗ್ಲಾದೇಶದವರದವರು, ಪಾಕಿಸ್ತಾನದವರದವರು, ಬೇರೆ ಕಡೆದವರು ಗೊತ್ತಿಲ್ಲ. ಅವ್ರಿಗೆ ಮತದಾರರಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ಬೇಕಂತ ಉದ್ದೇಶದಿಂದ ಈ ಒಂದು ನೀನು ಹೆಂಗನ ಇರಪ್ಪ ಒಟ್ಟು ನೀನು ಮತದಾರ ಪಟ್ಟಿಗೆ ಬಾ, ನಿನಗೆ ಏನೂ ಇರ್ಲಿಕ್ಕೂ ಮತದಾರ ಪಟ್ಟಿಯಲ್ಲಿ ನಿನ್ನ ಹೆಸರು ಸೇರಿಸಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ಅನ್ನೋದಕ್ಕೆ ಇದೊಂದು ಹೊಸ ಅದನ್ನ ಜೋಡಿಸ್ತಾ ಇದ್ದಾರೆ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.